ಕೋಟಿ ಕೋಟಿ ವ್ಯವಹಾರದ ಬಗ್ಗೆ ಶೀಘ್ರದಲ್ಲೇ ಮಾಹಿತಿ. ರಾಜ್ ನ್ಯೂಸ್ ಮೂಲಕ ಮತ್ತಷ್ಟು ಮಾಹಿತಿ ಬಹಿರಂಗ ಆಗ್ತಾ ಇದೆ. ದಾಖಲೆ ಸಮೇತ ವಿರೋಧಿಗಳಿಗೆ ಕೆಜಿಎಫ್ ಬಾಬು ಚಾಟಿಯನ್ನ ಬೀಸಿದ್ದಾರೆ. ರಾಜ್ ನ್ಯೂಸ್ ಸ್ಟುಡಿಯೋದಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಅದು ದೇವರಂತ ಹುಡುಗಿ, ಅದು ಆ ಹುಡುಗಿ ಮೇಲೆ ನಾವು ಏನು ಕೆಟ್ಟದಾಗಿ ಹೇಳೋಕೆ ಹೋಗೋದಿಲ್ಲ. ಯಾಕಂದರೆ ಅದು ನನ್ನ ಮಗಳ ಥರ. ಆ ಅಮ್ಮನ ಮೇಲೆ ನಮಗೇನು ಅಲಿಕೇಶನ್ ಇಲ್ಲ. ನನ್ನ ಮಗನ ಮೇಲೆ, ನಮ್ಮ ಮಾವನ ಮೇಲೆ, ಗುಲಾಮ್ ಮುಸ್ತಫಾ ಮೇಲೆ ಮಾತ್ರ. ಅವರು ನಮ್ಮ ಹತ್ರ ಮದುವೆ ಮಾಡಿರೋದೇ ಏನಕ್ಕೆ ಅಂದರೆ ನನ್ನ ಪ್ರಾಪರ್ಟಿ ಕಬಾಲಿಕೆ ಮಾಡಬೇಕು ಅಂತಾನೆ ಅವ್ರು ಮಾಡಿರೋದು. ಆದರೆ ಇದು ಏನು ಮಾಡ್ತಾನೆ, ಬಂದು ನನ್ನ ಮಾವ ಕಷ್ಟದಲ್ಲಿದ್ದಾನೆ, ಅವನಿಗೆ ಈ ಪ್ರಾಪರ್ಟಿ ಕೊಡು ಅಂತ. ಆವಾಗ ನಾನು ಏನು ಹೇಳ್ತೀನಿ, ಇವನಿಗೆ ಪ್ರಾಪರ್ಟಿ ಕೊಡೋಕ್ಕಾಗಲ್ಲ, ಏನು ಬುದ್ಧಿ ಇದೆಯಾ, ಅವ್ನು ದೊಡ್ಡ ಫ್ರಾಡ್. ಅವನು ಆಲ್ರೆಡಿ ನಾನು 45 ಕೋಟಿ ಕೊಟ್ಬಿಟ್ಟು ಸಿಗಾಕೊಂಡಿದ್ದೀವಿ, ನೀನು ಯಾಕಪ್ಪ ಇಂಥ ಬುದ್ಧಿ ಮಾಡ್ತೀಯ, ಎಲ್ಲ ನಿಮ್ಗೋಸ್ಕರ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಇನ್ನೇನು ಹೇಳ್ತಾನೆ, ನನಗೆಲ್ಲ ಇಟ್ಟಿದ್ಯಾ, ಕೊಟ್ಬಿಡು ಅವ್ರಿಗೆ, ನಮಗೆ ಬೇಕಾಗಿಲ್ಲ, ಅವ್ರ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಾನೆ. ನಾನು ಆವಾಗ ಅವನು ಹೊಡಿಯೋಕ್ಕೆ ಹೋಗ್ತೀನಿ, ಒಂದು ಏಟು ಹೊಡಿತೀನಿ. ಹೊಡೆದ್ರೆ ನನಗೆ ಸೋಫಾ ಮೇಲೆ ತಳ್ಳಿಬಿಟ್ಟು ಹೊಡಿಯೋಕ್ಕೆ ಬರ್ತಾನೆ. ಅಷ್ಟೊಳಗೆ ನನ್ನ ಹೆಂಡತಿ ಕೇಳ್ಕೊಳ್ಳಿ, ಆಮೇಲೆ ನಾನು ಮಾತಾಡ್ತೀನಿ. ಮಾತಾಡಿ ಆಯ್ತು, ಹೊಡಿಯಕ್ಕೆ ಹೋಗ್ತಾನೆ. 45-50 ದಿವಸ ನಾವು ಕಾಯ್ಕೊಂಡಿರ್ತೀವಿ. ಆದಮೇಲೆ ಮೊನ್ನೆ ನಮಗೆ ಧಮ್ಕಿಗಳು ಬರುತ್ತೆ. ಏನು ಧಮ್ಕಿ? ಕೊಲೆ ಧಮ್ಕಿ ಬರುತ್ತೆ. ಗುಲಾಮ್ ಮುಸ್ತಫಾ ಅವರು ಹೇಳ್ತಾರೆ ಮಧ್ಯದಲ್ಲಿ, ನಾನು ಮರ್ಡರ್ ಮಾಡಿಬಿಡ್ತೀನಿ, ಅವ್ರಿಗೆಲ್ಲ ಸುಳ್ಳು ಕೇಸುಗಳು ಹಾಕಿ ಜೈಲು ಕಳ್ತೀನಿ, ಈ ಮನೆಗಳು ಆಚೆ ನಾನು ಮನೆ ಕಟ್ಕೊಟ್ಟಿಲ್ಲ ಅಂತ ಅಲ್ಲಿ ಜನ ಹತ್ತ ಸೇರಿಸಿ ನಾನು ಇವ್ರಿಗೆ ಇದು ಮಾಡ್ತೀನಿ, ಕೆಟ್ಟ ಹೆಸರು ತಗೊಳ್ಬಿಡ್ತೀನಿ, ಇವ್ರಿಗೆ ಡ್ಯಾಮೇಜ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ನಾನು ಇಮಿಡಿಯೇಟಾಗಿ ಹೋಗಿ FIR ಮಾಡ್ತೀನಿ. ಇದರಲ್ಲಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಹೋಗಿ FIR ಮಾಡೋಕ್ಕೆ ಹೋಗ್ತೀನಿ. ಅವ್ರು ಏನು ಮಾಡ್ತಾರೆ, ಇಬ್ಬರು ಸಂಬಂಧಿಗಳು, ನೀವು ದೊಡ್ಡ ಮನುಷ್ಯ, ಅವರು ದೊಡ್ಡ ಮನುಷ್ಯ, ನೀವು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನಾನು NCR ಮಾಡ್ತೀನಿ, ಎನ್ಕ್ವೈರಿ ಮಾಡ್ತೀನಿ, ಎನ್ಕ್ವೈರಿದಲ್ಲಿ ಏನು ಸತ್ಯಾಂಶ ಇದೆ ಅದು ನೋಡಿಬಿಟ್ಟು ನಾವು ಆಮೇಲೆ FIR ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಮಗ ಮತ್ತು ಸಂಬಂಧಿ ವಿರುದ್ಧವೇ ಕೆಜಿಎಫ್ ಬಾಬು ಸಿಡಿದೆದ್ದಿದ್ದಾರೆ. ಲಕ್ಷಾಂತರ ರೂಪಾಯಿಯನ್ನ ಲೂಟಿ ಮಾಡಿದ್ದಾರೆ. ಮಗ ಮತ್ತು ಸಂಬಂಧಿ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಹಾಗೇನೆ ಅವರ ಮಗ ಕೂಡ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಫ್ಯಾಮಿಲಿ ಮ್ಯಾಟರು, ಸಾಕಷ್ಟು ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಕೆಜಿಎಫ್ ಬಾಬು ಅವರು ಮಾಡ್ತಾ ಇರುವಂತದ್ದು. ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ತನಿಖೆ ಆಗಬೇಕು, ಮಾಹಿತಿ ಮತ್ತಷ್ಟು ಗೊತ್ತಾಗಬೇಕಾಗಿದೆ. ಇವಿಷ್ಟು